ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಅತ್ತೆನೂ ಯಾಕೆ ಹೀಗೆ ಆಡ್ತಿದ್ದಾರೆ? ಅವ್ರು ನನಗೆ ಸಪೋರ್ಟ್ ಮಾಡಿ ನನ್ನ ಜೊತೆ ನಿಲ್ಬೇಕಿತ್ತು. ಆದ್ರೆ ಶೀಸ್ ಟ್ರೈಂಗ್ ಟು ಕನ್ವಿನ್ಸ್ ಮೀ. ಏನಾದ್ರೂ ಮಾಡ್ಕೊಳ್ಳಿ, ಇಲ್ಲ ಆಗ್ತಿರೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ನಾನು ಹುಚ್ಚಿ ತರ ಅಲಿತಾನೆ ಇರ್ಬೇಕಾಗತ್ತೆ. ನನಗೆ ನನ್ನ ನೆನಪಿಲ್ವಾ ವಿಶು? ನಿನಗೆ ನಾನು ನಿನ್ನ ಹೆಂಡತಿ ಅಂತ ಪರಿಚಯ ಮಾಡ್ಕೊಳ್ಳೋ ದಿನ ಬರುತ್ತೆ ಅಂತ ಐ ನೆವರ್ ಥಾಟ್. ಈ ಪ್ರಪಂಚ ನಿನ್ನ ಅನುಗಂಡ ಅಂತಾನೆ ಕರೀಲಿ, ಐ ಡೋಂಟ್ ಕೇರ್. ಐ ಜಸ್ಟ್ ನೀಡ್ ಯು ವಿಶು. ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ. ಐ ಸ್ವೇರ್ ಇನ್ಯಾವತ್ತೂ ನಿನ್ನ ಬಿಟ್ಟು ಹೋಗದ್ಲ ನಾನು. ನಿನಗೆ ಉಸಿರು ಕಟ್ಟೋ ಅಷ್ಟು ನಿನ್ನ ಹತ್ರ ಇರ್ತೀನಿ. ಡೀಸೆಲ್ ಇದೆಯೋ ಇಲ್ವೋ ಅಂತಾನು ನೋಡ್ಲಿಲ್ಲ. ಕತ್ಲೆ ಬೇರೆ ಆಗೋಗಿದೆ ಆಗ್ಲೇ. ಅನು ಅವರು ಎಲ್ಲಿದಾರೋ ಏನೋ, ಅವ್ರಿಗೆ ಲೊಕೇಶನ್ ಕಳಿಸ್ತೀನಿ. ಏನಾಯ್ತು? ಒಂದು ನಿಮಿಷ. ATM ಎಲ್ಲಿದೆ ಅಂತ ಹೇಳಿದ್ರಿ? ಇಲ್ಲೇ ಮುಂದೆ ಹೋದ್ರೆ ಒಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ಆದ್ಮೇಲೆ ಸಿದ್ದಪ್ಪ ಸರ್ಕಲ್ ಅಂತಿದೆ, ಅಲ್ಲಿದೆ. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಒಂದು 5 ಕಿಲೋಮೀಟರ್ ಆಗ್ಬೋದು. ಸಾರಿ ಅನೋರೆ, ನಿಮ್ಮನ್ನ ಈ ಸ್ಥಿತಿಲಿ ಒಬ್ಬಳನ್ನೇ ಕಳಿಸ್ತಿದ್ದೀನಿ. ಅನು, ನೀವು ATMಗೆ ಹೋಗಿ ದುಡ್ಡು ತಗೊಂಬರ್ತೀರಾ? ನಾನಾ? ಹಾಂ, ನೀವು ಇಲ್ಲಿರೋದು ಸೇಫ್ ಅಲ್ಲ ಅಂತ ಅನಿಸ್ತಾ ಇದೆ. ನೀವಿಲ್ಲಿ ಒಬ್ಬರೇ ಇರೋದಕ್ಕಿಂತ ಜನ ಇರೋ ಕಡೆ ಹೋಗಿ ದುಡ್ಡು ತರೋದು ಬೆಟರು ಅಂತ ಅನ್ಸುತ್ತೆ. ಸರಿ. ತಗೊಳ್ಳಿ ATM ಕಾರ್ಡ್. ಪಿನ್ ಕೋಡು ನನ್ನ ಮೊಬೈಲಿನ ಫಸ್ಟ್ 4 ನಂಬರ್ಸ್. ಮೊಬೈಲ್ ತಗೊಳ್ಳಿ. ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದ ಮನೆಯವ್ರು ಫೋನ್ ಮಾಡ್ಬೋದು. ಹುಷಾರು. ಸಾರಿ ಅನು, ನಿಮ್ಮನ್ನ ಈ ಸ್ಥಿತಿಲಿ ಒಬ್ಬರನ್ನೇ ಕಳಿಸ್ತಾ ಇದ್ದೀನಿ. ಛೇ, ಸಂಜೆ ಹೊತ್ತಲ್ಲಿ ಹೊರಟು ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ಈ ಜಾಗದಲ್ಲಿ ನಿಲ್ಲಿಸಿ ತಪ್ಪು ಮಾಡಿದೆ. ಅನು ಅವರು ಸೇಫಾಗಿ ಹೋಗಿ ಬಂದರೆ ಅಷ್ಟೇ ಸಾಕು. ರೇ ಭಟ್ರೆ, ತೊಳಿ ದುಡ್ಡು ಅರ್ಜೆಂಟಾಗಿ ಸಿದ್ದಪ್ಪ ಸರ್ಕಲಲ್ಲಿ ನಮ್ಮ ಫ್ರೆಂಡ್ ವೆಯ್ಟ್ ಮಾಡ್ತಾವನೆ. ಏಯ್, ಬೇಗ ಬೇಗ ತಿಂತೆ ತೊಳ್ರು. ಸಿದ್ದಪ್ಪ ಸರ್ಕಲ್ಲ? ಒಂದು ನಿಮಿಷ. ನೀವು ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀರಾ? ಏಯ್, ಏನು ಗುರು, ನೀನೇನು ನನ್ನ ಆಟೋ ಫೈನಾನ್ಸ್ ಮಾಡಿದ್ಯಾ?
ಇವ್ರೆ ಇಷ್ಟೊತ್ತಾಗುತ್ತಾ ATM ಹತ್ರ ಹೋಗಿ ಬರೋಕ್ಕೆ? ಇಷ್ಟೊತ್ತಿಗೆ ವಾಪಸ್ ಬರ್ಬೇಕಾಗಿತ್ತಲ್ಲ. ಅಯ್ಯೋ ನಾನು ಹೇಳೋದೇ ಮರ್ತ್ಬಿಟ್ಟಿದೆ. ಆ ಬ್ರಿಡ್ಜ್ ಆದ್ಮೇಲೆ 2 ರೋಡ್ ಇದೆ. ಅಲ್ಲೇನ ದಾರಿ ಮಿಸ್ ಆಯ್ತು ಅಂದ್ರೆ ಇನ್ನೊಂದು ರೋಡು ಕಾಡ್ಗೋಗುತ್ತೆ. ಅಲ್ಲಿ ಯಾರು ಓಡಾಡೋದೇ ಇಲ್ಲ ಜನ. ಅಲ್ಲ ಇವಾಗ ಹೇಳ್ತಾ ಇದ್ದೀರಲ್ರಿ, ಅವ್ರೇನಾದ್ರೂ ದಾರಿ ತಪ್ಪಿದ್ರೆ? ಈಗ ನೆನಪಾಯ್ತು ಸರ್. ಅಲ್ಲೇ ಯಾರನ್ನ ಕೇಳ್ತಾರೆ ಬಿಡಿ ಸರ್, ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? 80 ರೂಪಾಯಿಗೋಸ್ಕರ ಅವ್ರು ತೊಂದರೆಯಲ್ಲಿ ಸಿಗಾಕೊಂಡ್ರೆ ಅವರೊಬ್ಬರನ್ನೇ ಕಳಿಸ್ಬಾರ್ದಾಗಿತ್ತು. ತಪ್ಪು ಮಾಡಿದೆ. ಅಯ್ಯೋ ಬಿಟ್ಟ ಹಾಕ್ಬಿಟ್ರಲ್ಲ. ಏನ್ ಮಾಡೋದೀಗ? ಮನೆಗೆ ಫೋನ್ ಮಾಡ್ತೇಳಿ ಸರ್. ಅಯ್ಯೋ ಫೋನ್ ಪಾಸ್ವರ್ಡೇ ಗೊತ್ತಿಲ್ವಲ್ಲ. ಬರೀ 5 ಕಿಲೋಮೀಟರ್ ಹೋಗಿ ಬರೋಕ್ಕೆ ಇಷ್ಟೊತ್ತಾ? ಛೇ, ಅಲ್ಲಿ ಏನೋ ಆಗಿರ್ಬೇಕು. ನಾನು ಇಷ್ಟೊತ್ತು ಕಾದು ತಪ್ಪು ಮಾಡಿದೆ. ಇನ್ನು ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ಹಾಂ ಸರ್, ನಾನು ನಿಮ್ಗೆ ಎಷ್ಟು ಕೊಡಬೇಕು? 80 ರೂಪಾಯಿ ಅಲ್ವಾ? ತಗೊಳ್ಳಿ ವಾಚ್ನ. ಬೇಡ ಬಿಡಿ ಸರ್, ಬೇಡ ಬಿಡಿ ಸರ್. ಇಟ್ಕೊಳ್ಳಿ ಇದನ್ನ. ಬೇಡ ಸರ್, ಬೇಡ. ತಗೊಳ್ಳಿ ಇದನ್ನ. ಬೇಡ ಬಿಡಿ ಸರ್. ಬೇಡದ ಬಗ್ಗೆ ಮಾತಾಡೋಷ್ಟು ಟೈಮ್ ಇಲ್ಲ ನನ್ನ ಹತ್ರ. ನಾನು ಈಗಲೇ ಹೋಗ್ಬೇಕು. ಹೆಂಗ್ ಹೋಗ್ತೀರಾ ಸರ್? ಈ ಸೈಕಲ್ ನಿಮ್ದೇನಾ? ನಮ್ದು ಯಾವುದು? ಥ್ಯಾಂಕ್ಸ್. ಸರ್ 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 ಅಯ್ಯೋ ದೇವಾ. ಮೇಡಮ್, ಅಷ್ಟೊಂದಿಂದ ಆರನ್ ಮಾಡ್ತಾನೆ ಇದ್ದೀನಿ, ಗಾಡಿನೇ ನಿಲ್ಸಲ್ಲ ಅಂತ ಇದ್ದೀರಾ? ಸ್ವಲ್ಪ ಗ್ಲಾಸ್ ಇಳಿಸಿ. ನಾವು ಮಾತಾಡೋದು ಕೇಳಿಸ್ಬೇಕಲ್ಲ ಮೇಡಮ್. ಮೇಡಮ್ ಇಳಿಸಿ ಮೇಡಮ್, ಎದ್ರುಕೊಂಬೇಡಿ, ನಾವೇನು ಮಾಡಲ್ಲ, ಮಾತಾಡ್ಬೇಕಷ್ಟೇ. ಇಳಿಸಿ, ದಯವಿಟ್ಟು ಇಳಿಸಿ ಇಳಿಸಿ. ಇಳಿಸಿ ಇಳಿಸಿ ಮೇಡಮ್, ಇಳಿಸಿ. ಆಗಲ್ವಾ? ಚಿಂತೆ ಮಾಡಬೇಡಿ, ನಾನು ತೆಗಿತೀನಿ. ಇದಾನ ಇದು ಮೇಡಮ್, ಇನ್ನೂ ಸಲ ಅಂತವ್ರೆ, ನಾನೇ ಟ್ರೈ ಮಾಡ್ತೀನಿ. ಏನ ನಮ್ಮ ಹತ್ರ ಆಟ ಆಡ್ತಾ ಇದೆಯಾ? ಹೆಂಗ್ ತೆಗಿತೀನಿ ನೋಡಿ ಇವಾಗ. ಅನು, ನೀವು ಒಳಗೆ ಕೂತ್ಕೊಳ್ಳಿ ಪ್ಲೀಸ್. ಒಳಗೆ ಕೂತ್ಕೊಳ್ಳಿ.
ಕಾರಲ್ಲಿ ಕೂತ್ಕೊಳ್ಳಿ, ಕಾರಲ್ಲಿ ಕೂತ್ಕೊಳ್ಳಿ. ಬಂದ್ರು ಬಂದ್ರು. ಪೊಲೀಸರು ಅಣ್ಣ, ಪೊಲೀಸರು ಬರ್ತಾರೆ, ಬನ್ನಿ ಹೋಗೋಣ. ನೀವೇನು ತಿಂದಿಲ್ಲ ಅನು, ನೀವೇನು ತಿಂದಿಲ್ಲ ಅನು. ಐ ಆಮ್ ಸಾರಿ, ನಾನು ನಿಮ್ಮನ್ನ ಅನು, ನೀವೇನು ತಿಂದಿಲ್ಲ. ಸುಮ್ಮನೆ ಇರಿ. ನಿಮಗೆ ರೆಸ್ಟ್ ಅಗತ್ಯ ಇದೆ. ನಾವಿಲ್ಲೇ ಉಳ್ಕೊಂಡು ಬೆಳಗ್ಗೆ ಹೊರಡ್ಬೋದಲ್ವಾ? ಅದು ಅಲ್ಲದೆ ರಾತ್ರಿ ಡ್ರೈವ್ ಮಾಡಿ ನಂಗೆ ಅಭ್ಯಾಸ ಇಲ್ಲ. ಏನಂತೀರಾ? ಸರ್ 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 ಅರೆ ಸಂಜು ಅವ್ರೆ, ಏನಾಯ್ತು? ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಈ ಹೋಟೆಲಲ್ಲಿ ರೂಮ್ ಖಾಲಿ ಇದೆಯಾ? ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು. ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಹೇಳಿ ಮೇಡಮ್, ಏನಂತ? ಅದು ಅವರು ಗಾಡೀಲಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ರೂಮಿಗೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತೀರಾ? ಯಾರು ಮೇಡಮ್? ನನ್ನ ಗಂಡ.
ನಿಮ್ಮ ರೂಮ್ ನಂಬರು 502. ಥ್ಯಾಂಕ್ ಯು. ಐಫೋನ್ ಚಾರ್ಜರ್ ಇದೆಯಾ? ಹಾಂ ಮೇಡಮ್ ಇದೆ. ಪ್ಲೀಸ್ ಹೆಲ್ಪ್ ಮಾಡ್ತೀರಾ? ಸರಿ. ಮಲ್ಲಿಕಾರ್ಜುನ್ ಬರಪ್ಪ ಇಲ್ಲಿ. ಬಂದ್ರಪ್ಪ, ಹುಷಾರಾಗಿ ಕರ್ಕೊಳ್ಳಿ. The number you are trying to call is currently not reachable. ಆರಾಧನಾ ಅವರು ಬಹುಶಃ ದಾರಿ ಮಧ್ಯೆ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಫೋನ್ ನಾಟ್ ರೀಚಬಲ್ ಬರ್ತಿದೆ. ಅವ್ರಿಗೊಂದು ಮೆಸೇಜ್ ಮಾಡ್ತೀನಿ. ಆರಾಧನಾ ಅವರೇ, ಐ ಆಮ್ ರಿಯಲಿ ಸಾರಿ. ನೀವು ನನಗೆ ತುಂಬ ಸತಿ ಕಾಲ್ ಮಾಡಿದ್ದೀರಾ, ಆದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಅದು ಅಲ್ಲದೆ ದಾರಿಲಿ ಬರ್ತಾ ಏನೋ ಸಮಸ್ಯೆ ಬೇರೆ ಆಯಿತು. ನಾನು ನಿಮಗೆ ಸಿಕ್ಕಿದಾಗ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ನೀವು ನಮ್ಮ ಮನೆಗೆ ಬರೋದೇ ಸರಿ ಅಂತ ಅನ್ಸುತ್ತೆ. ಮನೆಗೆ ಬನ್ನಿ, ಅಲ್ಲೇ ಸಿಗೋಣ.